ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಸೈನ್ಸ್ನ ಮಾಡೆಲ್ ಕ್ವಶನ್ ಪೇಪರ್ ಫಸ್ಟಲ್ಲಿ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೆ. ಇವತ್ತು ಬಯೋ ಇದೆ. ಸೊ ನೆಕ್ಸ್ಟ್ ಅಲ್ಲಿನೂ ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಆ ವಿಡಿಯೋಗಳನ್ನ ಸಹಿತ ನೋಡಿ. ಆಲ್ರೆಡಿ ಒಂದನೇ ಸೆಟ್ಟದ್ದು ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳನ್ನ ನಾವು ಆನ್ಸರ್ಸ್ಗಳನ್ನ ಹಾಕಿದ್ದೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. 2024-25 SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಆಲ್ ಸಬ್ಜೆಕ್ಟ್ ಅಂತ ಇದೆ. ದಯಮಾಡಿ ಅದನ್ನು ಒತ್ತಿದ್ರೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನ ಆಕ್ಸೆಸ್ ಮಾಡ್ಬೋದು. ಸೊ ವಿಡಿಯೋಗೊಂದು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಕೀ ಉತ್ತರಗಳನ್ನ ಬೇಗನೆ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಪ್ಲಾಸ್ಮೋಡಿಯಂನಲ್ಲಿನ ಸಂತಾನೋತ್ಪತ್ತಿಯ ಕ್ರಿಯೆಯ ವಿಧ ಅಂತ ಕೇಳಿದ್ದಾರೆ. ಮಗ್ಗುವಿಕೆ ಇದೆ, ತುಂಡರಿಕೆ ಇದೆ, ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ, ಬಹುವಿದಳನ ಅಂತಕ್ಕಂಥದ್ದಿದೆ. ಸೊ ಸರಿಯಾದ ಉತ್ತರ ಯಾವ್ದು ಬರ್ತದಪ್ಪ ಅಂತಂದ್ರೆ ಆಪ್ಷನ್ ಡಿ ಬಹುವಿದಳನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 27ಕ್ಕೆ ಹೋಗೋಣ. 27 ಪೈರುವೇಟ್ ಸ್ನಾಯು ಕೋಶಗಳನ್ನ ಎಕ್ಸ್ ಪ್ಲಸ್ ಶಕ್ತಿ, ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಏನು ಪ್ರತಿನಿಧಿಸ್ತದೆ ಅಂತ ಕೇಳಿದ್ರು. ಆಕ್ಸಿಜನ್, ಈಥನಾಲ್, ಲ್ಯಾಕ್ಟಿಕ್ ಆಮ್ಲ, ಕಾರ್ಬನ್ ಮಾನಾಕ್ಸೈಡ್. ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಅನ್ನೋದು ಇಂಡಿಕೇಟ್ ಮಾಡ್ತದೆ, ಸೂಚಿಸ್ತದೆ. ಪ್ರಶ್ನೆ 28 ಚಿತ್ರ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನು ಗಮನಿಸ್ರಿ. ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಏನು ಅಂತ ಕೇಳಿದ್ದಾರೆ. ಸೊ ಚಿತ್ರವನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸೊ ಗೊತ್ತಾಗ್ತದ ಏನಪ್ಪ ಅಂದ್ರೆ ಆಪ್ಷನ್ ಎ ಎರಡೂ ಚಿತ್ರಗಳಲ್ಲಿ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಇದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಪ್ರಶ್ನೆ 29 ತೆರೆದ ಪತ್ರರಂಧ್ರದ ಚಿತ್ರ ಬರಲಿಕ್ಕೆ ಕೇಳಿದ್ದಾರೆ. ಎಸ್, ಇದು ತೆರೆದ ಪತ್ರರಂಧ್ರದ ಚಿತ್ರ. ಸೊ ನಿಮ್ಮ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲದ. ಸೊ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಭಾಗಗಳನ್ನು ಸಹಿತ ನಿಮ್ಗೆ ಏನಾಗಬೇಕು ಗುರುತಿಸ್ಲಿಕ್ಕೆ ಬರಬೇಕು. ಮುಚ್ಚಿದ ಮತ್ತು ತೆರೆದ ಎರಡಿದಾವೆ, ಬಟ್ ಇಲ್ಲಿ ತೆರೆದ ಪತ್ರರಂಧ್ರ ಕೇಳಿದ್ದಾರೆ. 30ನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟಾಗ್ತದೆ ಏಕೆ ಅಂತ ಕೇಳಿದರೆ. ಏಕೆಂದರೆ ಎರಡೂ ಪೋಷಕ ಜೀವಿಗಳ ಅನುವಂಶೀಯ ವಸ್ತು ಸಂಯೋಗವಾಗೋದ್ರಿಂದ ಅಲ್ಲಿ ಭಿನ್ನತೆಗಳನ್ನು ಕಾಣ್ತೀವಿ. 31 ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಗಳನ್ನು ಮಿತಗೊಳಿಸಬೇಕು ಏಕೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿದೆ, ಇವೇನಾಗ್ತಾವಪ್ಪ ಅಂದ್ರೆ ಭೂಮಿಯಲ್ಲಿ ಹಾಗೆ ಉಳಿತಾವ, ಜೀವಿಗಳ ದೇಹವನ್ನು ಪ್ರವೇಶ ಮಾಡ್ತಾವ, ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡಿ ಜೀವಿಗಳ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡೋದ್ರಿಂದ ಇವುಗಳ ಬಳಕೆಯನ್ನು ಮಿತಗೊಳಿಸಲೇಬೇಕು ಅಂತಕ್ಕಂಥ ಪಾಯಿಂಟ್ಸನ್ನು ಬರೀಬೇಕಿತ್ತು. ಇನ್ನು 32ರಲ್ಲಿ ಓಝೋನ್ ಪದರು ಹೇಗೆ ಉಂಟಾಗಿದೆ, ಇದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಓಝೋನ್ ಪದರು ಸೂರ್ಯನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳ ಶಕ್ತಿಯನ್ನು ಹೀರಿಕೊಂಡು ಎರಡು ಅಣುವಿನ ಆಮ್ಲಜನಕ ವಿಭಜನೆಗೊಂಡು ಏಕಪರಮಾಣುವಿನ ಆಮ್ಲಜನಕವಾಗ್ತದೆ. ಈ ಪರಮಾಣು ತಕ್ಷಣವೇ ಎರಡು ಪರಮಾಣುವಿನ ಆಮ್ಲಜನಕದೊಂದಿಗೆ ವರ್ತಿಸಿ ಓಝೋನ್ ಆಗ್ತದೆ. ಈ ಓಝೋನ್ ಪದರು ಸೂರ್ಯನಿಂದ ಬರುವ ಅಪಾಯಕಾರಿ ವಿಕಿರಣಗಳಾದ ನೇರಳಾತೀತ ಕಿರಣಗಳನ್ನು ತಡೆ ಹಿಡಿತದ, ಭೂಮಿಗೆ ಬರದಂತೆ ಮಾಡ್ತದೆ, ಭೂಮಿಯ ರಕ್ಷಾ ಕವಚವಾಗಿ ಕೆಲಸವನ್ನ ಮಾಡಿ ಜೀವಿಗಳ ಉಳಿವಿಗೆ ಓಝೋನ್ ಪದರು ಸಹಾಯಕವಾಗದ. ನೆಕ್ಸ್ಟ್ ಜಲ ಪರಿಸರ ವ್ಯವಸ್ಥೆಯು ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ. 3ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಆಹಾರ ಸರಪಳಿಗಳ ಮೇಲೆ ಹೇಗೆ ದುಷ್ಪರಿಣಾಮ ಉಂಟಾಗ್ತದೆ. ಇದು ಸಸ್ಯ, ಚಿಕ್ಕ ಮೀನು, ದೊಡ್ಡ ಮೀನು, ತಿಮಿಂಗಲು. ಇದು ಆಹಾರ ಸರಪಳಿಗೆ ಒಂದು ಉದಾಹರಣೆ. ಇಲ್ಲಿ 3ನೇ ಪೋಷಣಾ ಸ್ತರದಲ್ಲಿ ಮೀನುಗಳ ಸಂಖ್ಯೆ ಹೆಚ್ಚಾದರೆ 2ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ದೊಡ್ಡ ಮೀನುಗಳಿಗೆ ಆಹಾರ ಸಿಗದೆ ಪರಿಸರದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಸಮತೋಲನ ಉಂಟಾಗ್ತದೆ ಅನ್ನೋದನ್ನು ಬರೆದ್ರೆ ಸಾಕು. 33 ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನ RR, ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ RRಗಳೊಂದಿಗೆ ಸಂಕರಣ ಮಾಡಿದ್ದಾರೆ. ಈ ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ಬರಲಿಕ್ಕೆ ಕೇಳಿದ್ದಾರೆ. ಈ ಕಡೆ ಬರೀರಿ ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ, ಈ ಕಡೆ ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ. ಇದು RR ಇದೆ, ಇದು RR ಇದೆ. ಸೊ ಇದೇನಾಗ್ತದಪ್ಪ ಅಂದ್ರೆ R ಮತ್ತು R ಆಗ್ತದೆ. ಇದು ದುಂಡಾದ ಬೀಜ ಉತ್ಪಾದಿಸುವ ಸಸ್ಯಗಳು, ಇದು ಮೊದಲ ತಳಿ ಪೀಳಿಗೆಯಲ್ಲಿರುವ ಸಸ್ಯಗಳು. ಸೊ ಈ ಥರ ಚಕ್ಕರ್ ಬೋರ್ಡ್ಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಹಾಕಿ ಇದನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಪ್ರಾಕ್ಟೀಸ್ ಮಾಡಿ, ಇದು ಫಿಕ್ಸ್ ಕ್ವಶನ್. ಮುಂದಿನ ಪ್ರಶ್ನೆ ಇತ್ತು. ಇಲ್ಲಿ ಈ ಸಸ್ಯಗಳ ಜಿನ್ ಅನುಪಾತ 1:2:1. 1 ದುಂಡಾದ ಬೀಜದ ಶುದ್ಧ ಸಸ್ಯ, 2 ದುಂಡಾದ ಬೀಜದ ಮಿಶ್ರ ಸಸ್ಯ, 1 ಸುಕ್ಕಾದ ಬೀಜದ ಶುದ್ಧ ಸಸ್ಯ. 34ರಲ್ಲಿ ಮಾನವನಲ್ಲಿ ಮಗುವಿನ ಲಿಂಗ ಹೇಗೆ ನಿರ್ಧರಿತವಾಗ್ತದೆ ಅಂತ ಕೇಳಿದ್ದಾರೆ. ಅಂದರೆ ಮಾನವನ ದೇಹದಲ್ಲಿ ಲಿಂಗ ನಿರ್ಧಾರ ಮಾಡಲಿಕ್ಕೆ ತಂದೆ ಲಿಂಗಾಣುಗಳು ಎಕ್ಸ್ ಮತ್ತು ವೈಗಳೆಂಬ ಲಿಂಗ ವರ್ಣತಂತುಗಳನ್ನು ಹೊಂದಿದ್ದು, ತಾಯಿ ಅಂಡಾಣುವಿನಲ್ಲಿ ಎಕ್ಸ್ ಮತ್ತು ವೈ ಲಿಂಗ ವರ್ಣತಂತುಗಳು ಇದ್ದಾವೆ. ಯಾವಾಗಲೂ ತಾಯಿಯಿಂದ ಎಕ್ಸ್ ವರ್ಣತಂತು ಬರ್ತವೆ, ಆದರೆ ತಂದೆಯಿಂದ ಎಕ್ಸ್ ಎಂಬ ವರ್ಣಲಿಂಗ ತಂತು ಬಂದರೆ ಅದು ಹುಟ್ಟೋ ಮಗು ಹೆಣ್ಣಾಗಿರ್ತದೆ.
ಒಂದು ವೇಳೆ ತಂದೆಯಿಂದ ಬರುವಂಥ ಲಿಂಗವರ್ಣ ತಂತು ವೈ ಆಗಿದ್ದರೆ ಹುಟ್ಟೋ ಮಗು ಗಂಡಾಗಿರ್ತದೆ. ಆದ್ದರಿಂದ ಇಲ್ಲಿ ಮಗುವಿನ ಲಿಂಗ ನಿರ್ಧಾರ ಮಾಡೋದು ತಂದೆಯಿಂದ ಬರುವ ವೀರ್ಯಾಣುವಿನಲ್ಲಿರುವ ಲಿಂಗವರ್ಣ ತಂತು ಆಗಿದೆ. ನೆಕ್ಸ್ಟ್ ಕ್ವಶನ್, ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶವಾಗ್ತದೆ ಎಂಬುದನ್ನು ಮಂಡಲ್ ಪ್ರಯೋಗದ ಮೂಲಕ ತೋರಿಸ್ರಿ ಅಂತ ಕೇಳಿದ್ದಾರೆ. ಈ 4 ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಸೊ ಮೆಂಡಲ್ ಏನೇನು ಹೇಳಿದ್ದಾನೆ ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಸೊ ಅಷ್ಟು 4 ಪಾಯಿಂಟ್ಸ್ಗಳನ್ನು ನೋಡಿ ನೀವು ಉತ್ತರಗಳನ್ನು ಬರಿಬೇಕಾಗಿರ್ತಕ್ಕಂಥದ್ದು. 35ನೇ ಪ್ರಶ್ನೆಗೆ ಹೋಗ್ತೀನಿ. ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರುವಿಕೆಯ ಚಲನೆಯಲ್ಲಿ ದ್ಯುತಿ ಅನುವರ್ತನೆ, ಸ್ಪರ್ಶಾನುವರ್ತನೆ, ರಾಸಾಯನಿಕಾನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ ಅಂತ ಕೇಳಿದ್ದಾರೆ. ಇದು ಸಸ್ಯದ ಬಳ್ಳಿಗಳಲ್ಲಿ ಬರ್ತಕ್ಕಂಥದ್ದು ದ್ಯುತಿ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ಈ ರಾಸಾಯನಿಕಾನುವರ್ತನೆಗಳ ಬಗ್ಗೆ ಇರತಕ್ಕಂಥ ಡೆಫಿನೇಷನ್ಸ್ ಇದಾವೆ. ಇವುಗಳ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಬರೆದ್ರೂ ಕೂಡ ನಿಮಗೆ ಏನಾಗ್ತದಪ್ಪ ಅಂದರೆ ಅದು ಹೇಗೆ ಸಮನ್ವಯವಾಗಿದ್ದವು ಅನ್ನೋದನ್ನು ಕೂಡ ನೀವೇನು ಮಾಡಬೇಕಿತ್ತು, ತೋರಿಸ್ಬೇಕಿತ್ತು. ಇನ್ನು ನಮ್ಮ ದೇಹದಲ್ಲಿ ಇನ್ಸುಲಿನ್, ಇಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ಗಳ ಹಾರ್ಮೋನುಗಳ ಪಾತ್ರವೇನು ಕೇಳಿದ್ದಾರೆ. ಇನ್ಸುಲಿನ್ ಗೊತ್ತಿದೆ, ಅದು ಗ್ಲೂಕೋಸನ್ನು ಗ್ಲೈಕೋಸನ್ ಆಗಿ ಮಾಡಿ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡ್ತದೆ. ಇಸ್ಟ್ರೋಜನ್ ಹೆಣ್ಣು ಮಕ್ಕಳ ದೇಹದಲ್ಲಿದೆ. ಹೆಣ್ಣಿನ ದೇಹದಲ್ಲಿ ಅಂಡಾಶಯಗಳಿಂದ ಅಂಡಾಣುಗಳು ಉತ್ಪತ್ತಿಯಾಗಲು, ಹೆಣ್ಣಿನ ಲಕ್ಷಣಗಳು ಬೆಳವಣಿಗೆ ಆಗಲು ಸಹಾಯ. ಥೈರಾಕ್ಸಿನ್ ಅನ್ನೋದು ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಣ ಮಾಡಿ ದೇಹದ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ಬರಿಬೇಕು. ಪರಕೀಯ ಪರಾಗಸ್ಪರ್ಶ ಅಂದರೆ ಏನು? ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಏನು? ಒಂದು ಹೂವಿನ ಪರಾಗರೇನು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದನ್ನೇ ಪರಕೀಯ ಪರಾಗಸ್ಪರ್ಶ ಅಂತೀವಿ. ಇಲ್ಲಿ ಬದಲಾವಣೆಗಳು ಏನಾಗ್ತಾವಪ್ಪ ಅಂತಂದ್ರೆ ಶಲಾಕಾಗ್ರ, ಶಲಾಕೆನಳಕ್ಕೆ ಪುಷ್ಪಪತ್ರ ಉದುರಿ ಹೋಗ್ತವ, ಅಂಡಾಶಯ ಹಣ್ಣಾಗ್ತದೆ, ಯುಗ್ಮಜ ಭ್ರೂಣವಾಗಿ ಬೀಜವಾಗ್ತದೆ. ಇನ್ನು 37ರಲ್ಲಿ ಮಾನವನ ಮೆದುಳಿನ ರಚನೆಯನ್ನು ತೋರಿಸೋ ಚಿತ್ರವನ್ನು ಬರಿಬೇಕು. ಅದರಲ್ಲಿ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದು ಮಹಾಮಸ್ತಿಷ್ಕ ಇದೆ. ನೆಕ್ಸ್ಟ್ ಇದಿರೋದು ಅನುಮಸ್ತಿಷ್ಕ ಅಂತಕ್ಕಂಥದ್ದು ಇಲ್ಲಿದೆ. ಓಕೆನಾ, ಇದು ಅನುಮಸ್ತಿಷ್ಕ, ಇದು ಮಹಾಮಸ್ತಿಷ್ಕ. ಸೊ ಗುರುತಿಸಿ ಅದರ ಕಾರ್ಯಗಳನ್ನು ಸಹಿತ ನಿಮಗೆ ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಲಾಸ್ಟ್ ಕ್ವಶನ್, ಮಾನವನ ಸಣ್ಣ ಕರುಳಿನಲ್ಲಿ ಜರುಗೋ ಜೀರ್ಣಾಂಗ ಕ್ರಿಯೆ ಪ್ರಕ್ರಿಯೆಯನ್ನು ವಿವರಣೆ ಕೊಡಬೇಕು. ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ಬರಿಬೇಕು. ಜೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಬರಿಬೇಕು. ಇದು ಸಣ್ಣ ಕರಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ ಬಗ್ಗೆ ಇರ್ತಕ್ಕಂಥ ಪಾಯಿಂಟ್ಸ್ ಇದಾವೆ. ಸೊ ಈ ಮೂರನ್ನು ನೀವು ಏನು ಮಾಡಬೇಕಾಗಿತ್ತು, ಸಣ್ಣ ಕರಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಯನ್ನು ತೋರಿಸ್ತದೆ. ನೆಕ್ಸ್ಟ್ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಇಮ್ಮಡಿ ರಕ್ತ ಪರಿಚಲನೆ ಅದು ಏನು ಮಾಡ್ತದೆ, ದೇಹದಲ್ಲಿ ಆಮ್ಲಜನಕ ರಹಿತ ಮತ್ತು ಆಮ್ಲಜನಕ ಸಹಿತ ರಕ್ತ ಮಿಶ್ರಣಗೊಳ್ಳೋದಿಲ್ಲ. ಇದು ಜೀವಕೋಶಕ್ಕೆ ಸಾಕಷ್ಟು ಪ್ರಮಾಣದ ಆಮ್ಲಜನಕದ ಪೂರೈಕೆಯಾಗಿರೋದ್ರಿಂದ ಜೀವಕೋಶಗಳು ಹೆಚ್ಚಿನ ಪ್ರಮಾಣದ ಶಕ್ತಿ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಜೈಲಮ್ ಮತ್ತು ಫ್ಲೋಯಮ್ನ ವ್ಯತ್ಯಾಸ, ಜೈಲಮ್ ನೀರು ಕೊಳವೆ, ಫ್ಲೋಯಮ್ ಆಹಾರ ಕೊಳವೆ. ಜೈಲಮ್ನಲ್ಲಿ ನೀರಿನ ಸಾಗಾಣಿಕೆ ಮಾಡಲು ಯಾವುದೇ ಶಕ್ತಿ ಇಲ್ಲ, ಬಟ್ ಫ್ಲೋಯಮ್ನಲ್ಲಿ ಆಹಾರ ಸಾಗಾಣಿಕೆ ಮಾಡಲು ಶಕ್ತಿ ಬೇಕು. ಇದು ಏಕಮುಖವಾಗಿರ್ತದೆ, ಇದು ದ್ವಿಮುಖವಾಗಿರ್ತದೆ. ಇದನ್ನು ಜಲವಾಹಕ ಅಂಗಾಂಶ ಅಂತಾರೆ, ಇದನ್ನು ಆಹಾರ ವಾಹಕ ಅಂಗಾಂಶ ಅಂತ ಕರೀತಾರೆ. ಫಾಸ್ಟಾಗಿ ಹೇಳೋ ಉದ್ದೇಶ ಏನಪ್ಪ ಅಂದರೆ ಸೊ ನಿಮ್ಮ ಬೇಗನೆ ಟೈಮ್ ಸೆನ್ಸು ಕೂಡ ಟೈಮು ಮುಗಿಬೇಕು. ನೆಕ್ಸ್ಟ್ ಭಾಳ ವಿಡಿಯೋಗಳಿದ್ದಾವೆ. ಸೊ ಇಲ್ಲಿಗೆ ಬಯೋಸೈನ್ಸಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮುಗೀತು. ನಾನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಭೇಟಿ ಆಗ್ತೀನಿ. ವಿಡಿಯೋಗಳನ್ನು ಲೈಕ್